ಮಾವ ಏನ ಮಾವ ಆರಾಮ್ ಕುಂತ್ ಬಿಟ್ಟಿಲ್ಲ ದಿಂಗ್ ಬಡದ ಯಾಕ ಬಾರ್ಲೆ ಬಾ ಅಳದೇರು ಬಾ ಕುಂದ್ರ ಬಾ. ಏನ ಮಾವ ಮಗಳನ್ನ ಏನ್ ನನ್ ಕೂಟ್ ಬಾಳೆ ಮಾಡಕ್ ಕಳಿಸ್ತೀಯ ಏನ ನಾನು ಬೇರೆ ಯಾವ್ದಾರು ನೋಡ್ಕೊಲೆ ಮತ್ತ ಆ ಏನ್ ಇಲ್ಲೇ ಇಟ್ಕೊಂಡ್ ಕೂತ್ ಬಿಟ್ಟಿಯಲ್ಲ ನಾವೇನ್ ಮನುಷ್ಯಾರ ಅಂತ ತಿಳ್ಕೊಂಡಿ ಏನಂತ ತಿಳ್ಕೊಂಡಿ ನಮ್ಮನ್ನ ಯಾ ಹಡ್ಸಿ ಮಗನ ಅಲ್ಲೇ ನಾನೇನ್ ಹೋಗ್ಬೇಡಂದಿಲ್ಲಪ್ಪ. ಆಕಿಗೆ ಇಷ್ಟ ಇಲ್ಲ ಅಂತ ನಿಂತಾಳ, ನಾನು ಏನ್ ಮಾಡ್ಲಿ? ಹೊಡೆದಾಟ್ಲಿ ಇನ್ನಕ್ಕಿನ್ನ ಮಗಳು ಎಷ್ಟ ಆದ್ರು ಯಾಕೆ ಬೇಕು ಸುಮ್ಮನೆ ಮತ್ತೆ ಜುನಿಂಗ್ ಮಾಡಿ ಕಳ್ಸೋದು, ಆಕೆ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಮತ್ತೆ ಒಂದಕ್ಕೆ ಎರಡು ಬೇಡ ಅಂತೇಳಿ ಭಾಳ ತಡ್ಕೊಂಡೇನಿ. ಮತ್ ನೀನು ಜಬರ್ಸುದು ಬೇಯುವುದು ಮಾಡಕ್ ಬಿಡ, ಪ್ರೀತಿಯಿಂದ ಮಾತಾಡಿ ಮನವೊಲಿಸಿ ಏನಾಗೈತಿ ಕೇಳ್ಕೊಂಡು ಕರ್ಕೊಂಡು ಹೋಗೋದು ನೋಡು. ಅಲ್ಲ ಮಾವ ಬರ್ವಳ್ ನಿನ್ ಮಗಳೇ ಪ್ರೀತಿಯಿಂದ ಅಂದ್ರೆ ಏನು ಉಮ್ಮ ಕೊಟ್ಟು ಕರ್ಕೊಂಡು ಹೋಗ್ಲೇನು? ಹಂಗಾರ ಕಣ್ಣು ಮುಚ್ಕೋ ಎರಡು ಬೆಲ್ಲ ಕೊಡ್ತೇನೆ ನಿನ್ನಿದ್ರಿಗೆ. ಲೇ ಸುಳಿ ಮಗನ, ಹಳ್ಯಾ ಕಿಮ್ಮತ್ ಕೊಡ. ತಮ್ಮ ಹೆಂಡತಿ ತಮ್ಮ ಅನ್ನೋದು ಆಮ್ಯಾಗದು, ಈಗ ಫಸ್ಟ್ ಹಳ್ಯಾ ನಾನು. ತಾನು ಕುಂದರ್ಲೆ ಕರಿ ಒಳಗದಾಳ ನೋಡು. ಮತ್ತ ಅಪ್ಪನ ಕಿಮ್ಮತ್ ಕೊಡೋದಿಲ್ಲ ಇನ್ನು ಮಗಳು ಎಲ್ಲಿಂದ ಕಿಮ್ಮತ್ ಕೊಡ್ಬೇಕು? ಅವನು ಈ ಮನಿಗೆ ಹೊರಗೆ ಎಲ್ಲಾರ ಹಳೆ ಆಗಿದ್ರು ಚಲೋ ಇತ್ತ ಮರ ಆತಾಗ. ಏನ್ ಹಂಗ ಹಳೆ ಬಂದು ಮಣಿ ಹಾಕ್ರಿ ಕುಂದ್ರಸ್ರಿ, ಕಾಲ್ ತಕೊಳಕ್ ನೀರ್ ಕೊಡ್ರಿ, ಇವು ವಸ್ತ್ರ ಕೊಡ್ರಿ ಒರೆಸ್ಕೊಳಕ. ಹಳ್ಯಾರ ಚಾ ಕುಡಿತೀರಿ ಕಪ್ಪಿ ಕುಡಿತೀರಿ? ನೀರ್ ಕೊಡ್ಲೇನ್ರಿ? ಊಟಕ್ಕೇನು ಬಿಸಿ ರೊಟ್ಟಿ ಮಾಡ್ಲೇನ್ರಿ? ಚಪಾತಿ ಮಾಡ್ಲಿ, ಏನು ಮುದ್ದಿ ಮಾಡ್ಲಿ, ಚಿಕನ್ ಸಾರು ಮಾಡ್ಲಿ, ಮೀನದ ಸಾರು ಮಾಡ್ಲಿ, ಏನ್ ಮಾಡ್ಲಿ ಹೇಳ್ರಿ? ಮತ್ತಾರ ಕುಂದ್ರಿ ಹಂಗಾರ. ಊರಾಗ ಹೆಂಗೈತ್ರಿ ಮಳಿ ಬೆಳಿ, ಅವರ ಆರಾಮದಾರ ಅಪ್ಪಾರ ಆರಾಮದಾರ ಅಂತ ಕೇಳ್ತಿದ್ರು. ಮನ್ಯಾಗ ಮದುವೆ ಆಗಿ ಮರ್ಯಾದಿಲ್ಲ ಮಾರಾಯ ನನಗ. ನಾಯಿಗಿಂತ ಕೀಳಾಗೈತಿ ನನ್ನ ಬಾಳೆ. ಮರ್ಯಾದೆ ಆಮೇಲೆ ಕೊಡ್ತೀನಿ, ಹಿಂದ್ ಬಂದ್ ನಿಂತಾಳ ನೋಡ್ ನನ್ ಮಗಳು. ಬಂದೆ ನಡಿ ನಡಿ, ಬಡ ಬಡ ಅರ್ಬಿ ತುಂಬ್ಕೋ, ನಡಿ ಹೋಗಣ. ಎಲ್ಲಿಗೆ? ನಾನ್ ಬರಲ್ಲ. ಕಾಲಾಗ ನಾಯಿಗಿರಿ ಅದಾವನ? ಇತ್ತಾಗಿಂದ ಅತ್ತಾಗ ಅತ್ತಂಗಿಂದ ಇತ್ತಾಗ ಓಡಾಡ್ತೀಯಲ್ಲ. ನಾನ್ ಬರಲ್ಲ ಅಂದ್ರ ನಾಳೆ ಬರ್ತೀಯ? ನಾಳೆ ಬರುದಿಲ್ಲ, ಇವತ್ತು ಬರುದಿಲ್ಲ, ನಾನ್ ನಿಮ್ ಮನೆಗೆ ಬರುದಿಲ್ಲ. ನೋಡ, ನಾ ಬಾಳ ಮೊದ್ಲ ಸಿಟ್ಟಿನ ಮನುಷ್ಯ ಅದನಿ. ನನಗ್ ಸಿಟ್ಟು ಬಂತು ಅವನವನ್ ಎತ್ತಿನ ಎಲ್ಕ ಬಡಿತೀನಿ ಕಾಲ್ ಹಿಡ್ದು. ಮತ್ ನಿನ್ನ ಏನ ತಣ್ಣಗ ನಡಿ ನಡಿ, ಊರಿಗೆ ಹೋಗನ್ ನಡಿ. ನಾ ಭಾಳ ಸಿಟ್ಟಿನ ಮನುಷ್ಯ ಅದೇನಿ, ನನ್ನ ಸಿಟ್ಟು ತರಿಸ್ಬಿಡ ಮತ್ತೆ ನಾನು ಭಾಳ ಕೆಟ್ಟು ಮತ್ತೆ ಇಕ್ಕರ್ಸಿ ಬಿಡ್ತೇನೆ ಮತ್ತೆ. ಹೊಡಿತೀಯನ? ಹೊಡಿ, ನಾ ಬರಲ್ಲ ಅಷ್ಟೇ. ನೋಡ, ನೀ ಬರ್ಲಂಗಿದ್ದಿ ನಾ ಇನ್ನೊಂದು ಲಗ್ನ ಆಗ್ಬಿಡ್ತೇನೆ ಮತ್ತೆ. ಆಗ ಮಾವ ನಿನ್ ಮಗಳಿಗೆ ಏನ್ ತೆಲಿಗಿಲಿ ಕೆಟ್ಟತನ ಹೆಂಗ? ಇನ್ನೊಂದು ಲಗ್ನ ಕಿನ ಆಗ ನಕ್ಕತಾಳಲ್ಲ ಮತ್ತೆ. ಏನವ ಇದು ಹುಚ್ಚur ಸಂತಿ? ಹಾ ಯಾಕ ಹಿಂಗ್ಯಾಕ್ ಮಾಡಕತ್ತಿ? ಅವರಲ್ಲ ಇನ್ನೊಂದು ಲಗ್ನ ಹಾಕ್ಯಾನೆ ಅಂತ ಹೇಳಿದ್ದ. ನಿನ್ ಸಲ ಏನ್ ಬೇಕು, ಏನ್ ಮಾಡ್ಬೇಕು ಹೇಳ, ನಾ ಮಾಡ್ತೇನೆ, ನೀನೇ ಬೇಕು ಅಂತ ಅನ್ಲಿಲ್ಲಲ್ಲ ಅವ್ರ. ಅದಕ್ಕ ಅವ್ರಿಗೆ ಇನ್ನ ಬೇಕೇ, ಅದ ನಾನು ಇನ್ನೊಬ್ಬ ಮದುವೆ ಮಾಡ್ಕೊತೀನಿ. ಅವ್ವ ಅಯ್ಯೋ, ನೀನ್ ಹೆಣ ಎತ್ಲಿ, ನಿನಗೆ ಏನು ಬಂದತೆ ನಿನಗ? ಹೋತ ನಿನಗೆ ತೆಲಿಗಿರಿ ಬರಬರ ಐತಿಲ್ಲ ನಿಂಗ? ಅವ ಏನ ಅಂತಾನಂತ ನೀನು ಅದನ್ನ ಮಾತಾಡ್ತಿ? ಗಂಡನಿದ್ರಿ ನಿಂತು ಮಾತಾಡಲೇ ಅದು. ಇನ್ನೊಂದು ಲಗ್ನ ಕಾಳಂತಿಕೆ ಅಲ್ಲ ನೋಡ, ಹೇಳಕತ್ತೀನಿ, ಈ ರೀತಿ ಆಡಿಸಟೆ ನಿನಗೆ ಚಲೋ ಅಲ್ಲ. ನಿನಗೆ ನಿಮ್ ತಮ್ಮ ಮಾತಾಡಿದ್ ಸರಿಯೇನ? ಹೌದು ಯಾವ ನಿನ್ನೆ ಅಕ್ಕಗೆ ಫೋನ್ ಮಾಡಿದ್ದೆ ನೀನು? ಹಚ್ಚಿದ್ದೆ. ಮತ್ ನಿಂದ ಮೈಯಂದು ಯಮಕ್ ಕೇಳಿಸ್ಬೇಕಲ್ಲ, ಯಾರು ಹೇಳ್ಬೇಕು ನಿನಗೆ? ಅದಕ್ಕೆ ಹೇಳ್ಬಾರವ ಓಟ ಅಂತೇಳಿ ಹಚ್ಚಿದ್ದೆ. ಆದ್ರೆ ಬಂದಿಲ್ಲಕ್ಕಿನ್ನು. ಆಕಿ ಬರ್ಲಾರ್ದ ಚಲೋ ಕೆಲಸ ಮಾಡಲ್ಲ. ಬಂದಿದ್ಲಂದ್ರೆ ನನ್ನ ಕಡೆ ಬೈಸ್ಕೊಂಡು ಹೋಗ್ತಿದ್ಲ ಅಷ್ಟೇ. ಇದು ನನ್ನ ಸಂಸಾರ, ನನಗೆ ಹೆಂಗ್ ಬೇಕಾ ಹಂಗಿರ್ತೀನಿ. ನನಗೆ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಇಲ್ಲಿ. ಏನ ನನಗೆ ಏನ್ ಬೇಕು ಅದನ್ನೇ ಮಾಡೋದು. ಯಾಕ ಅವ್ರು ಹೇಳ್ದಂಗ ನಾ ಕೇಳ್ಬೇಕನ? ಚಲೋ ಆತ್ ಬಿಡಿ ಇದು. ಅವ್ರು ಹೇಳ್ದಂಗ ನಾ ಮಾಡ್ಬೇಕು ಯಾಕಂತ ಕೇಳಕತ್ತೀನಿ ನಾನು. ಅಲ್ಲ ಆಕಿ ನಿಮ್ಮ ಅಕ್ಕ ಹೊರಗಿಂದ ಯಾವ್ದೋ ಶತ್ರು ನೋಡ್ದಂಗ ನೋಡ್ತೀಯಲ್ಲ. ಅಕ್ಕರ ಆಗ್ಲಿ ಕೋಳಿ ಪೊಕ್ಕರ ಆಗ್ಲಿ, ನಾ ಹೇಳಕತ್ತೇನಲ್ಲ, ನನಗೆ ಯಾರು ಏನು ಹೇಳ್ತಕ್ಕದ್ದಲ್ಲ. ನನ್ನ ಜೀವನ ನನಗೆ ಗೊತ್ತು, ನಾ ಹೆಂಗಿರ್ಬೇಕು ನನಗೆ ಗೊತ್ತು. ಯಾರ ಏನೋ ಹೇಳ್ತಾರಂತ ನಾ ಕೇಳೋ ಮಗಳೇ ಅಲ್ಲ. ಅಕ್ಕ ಈಕಿ ಯಾಕ ಬಾಳ ಸೊಕ್ಕಿಲೇನ ನಡ್ಕೊಳಕತ್ತಾಳಕ್ಕ. ಈಕಿ ಯಾಕೆ ಹಿಂಗ್ ಮಾಡತ್ತಾಳ ದೇವ್ರಿಗೆ ಗೊತ್ತು ಒಟ್ಟು. ಹೌದು, ನಂಗೆ ಸೊಕ್ಕು. ಎಲ್ಲರೂ ತಂತಂದು ಹಾಕ್ತಿರಲ್ಲ, ಕುತ್ಕೊಂಡು ತಿಂತೇನಲ್ಲ, ಅದಕ್ಕೆ ಸೊಕ್ಕು ನನಗೆ. ಅನ್ರಿ ಅದು ಏನೇನು ಅಂತೀರ ಇನ್ನೂ ಅನ್ರಿ. ನನ್ನ ಹಣೆ ಬಾರ ಅನಿಸ್ಕೊಳ್ಳೋದೈತಲ್ಲ ನಿಮ್ಮ ಕಡೆ, ಅನಿಸ್ಕೊಂತೀನಿ. ಏನ ಅಲ್ಲ ಎಷ್ಟು ಇದ್ದೀರಿ ನೋಡಿ ನೀವು. ನಾನು ನೋಡ್ತಾ ಅದೀನಿ, ಎಷ್ಟು ಒಂಥರ ಮಾತಾಡ್ತಿರಲ್ಲ ನನಗೆ ನೀವು. ಏನ್ ಮಾತಾಡೈತೆ ನಿನಗ? ಏನ್ ಮಾತಾಡೈತೆ ನಿನಗ ಅಂತ ನೀನ ಬೇಜಾರ್ ಮಾಡಿ ನಮ್ಮ ಅವ್ವನ್ನ ಇಲ್ಲಿಂದ ಕಳಿಸಿ ಇನ್ನೇನ್ ಮಾತಾಡೈತೆ ನಿನಗ? ಅವ್ರ ಅಕ್ಕನ ಬೇಕಾಗಿದ್ರು, ತಂಗಿ ಬೇಡ ಅಂದಿದ್ದು ನಂಗೆ ಬೇಜಾರಾಗುದಿಲ್ಲ ಅಂದೆ. ನೀ ಬರೇ ನಿಮ್ಮ ಅವ್ವನ ತರಾನೇ. ಅವ್ರು ನಂಗೆ ಎಷ್ಟು ಬೇಜಾರ್ ಮಾಡಿರ್ತಾರ ಅದು ನಿಂಗೆ ಗೊತ್ತಾಗೋದಿಲ್ಲ. ನೋಡ, ಅವು ಅನ್ನೋದೇನು ಕೆಲ್ಸದ ಸಂಬಂಧ ಅಂದಾಳಕ್ಕೆ, ಏಕೇನು ಬೇಕಂತ ಅಂದಿಲ್ಲ. ನೀ ಈಟ್ ವಿಚಾರ ಇಷ್ಟು ಉದ್ದ ಮಾಡ್ಕೊಂಡಿಲ್ಲ ನಿಂದ್ರು ಅವಶ್ಯಕತೆ ಇಲ್ಲ. ನಡಿ ಹೋಗೋಣಂತ. ನಾನು ಬರೋದಿಲ್ಲ ಅಷ್ಟೇ. ಅಕ್ಕ, ನನಗೆ ನಿಜವಾಗ್ಲೂ ಭಾಳ ಸಿಟ್ಟು ಬರ್ತಾ ಐತಿ.
ನನ್ನ ಸೊಸಿ ಆಮೇಲೆ ನಾನು ಸಣ್ಣಂದಿರ್ತ ನೋಡೇ ನಾನು ಸುಮ್ಮನದನಷ್ಟೇ. ಹೊರಗಿನಾಗಿ ಯಾವ್ಯಾಕ್ಯಾರ ಆಗಿದ್ರೆ ಇಷ್ಟೊತ್ತಿ ಕಾಪಾಳ ಹೊಡೆದು ಬಿಡ್ತಿದ್ದೆ. ಮತ್ತು ನಾನು ನನಗೆ ನಿಜವಾಗ್ಲೂ ಅಷ್ಟು ತಡ್ಕೊಳ್ಳೋ ಶಕ್ತಿ ಇಲ್ಲ. ಭಾಳ ಮರ್ಯಾದೆ ಕೊಡಾಕತ್ತೀನಿ ನಾನು. ಅದು ಹೆಚ್ಚಾಗೈತಕ್ಕಿಗೆ. ಮಾವು ಬಿಡು ಹೇಳ್ದಂಗೆ ಕೇಳ್ತಾನಂತ ತಿಳ್ಕೊಂಡಳಕ್ಕಿ. ನಾ ಹೇಳ್ತಾ ಇದ್ದೆ, ನೀ ವಿರದ್ಧ ನಿಂತ್ಯ ಮತ್ತು ಯಾ ಅಕ್ಕನ್ನು ನೋಡಂಗಿಲ್ಲ, ಯಾ ಮಾವನ್ನು ನೋಡೋದಿಲ್ಲ. ಮತ್ತು ನಾನು ಹೇಳಾಕತ್ತೇನೆ, ಮತ್ತು ನಾಳೆ ನೀವಿಬ್ರು ನಾನು ಕುಟ್ಟು ಜಗಳಕ್ಕೆ ಬರಬೇಡ್ರಿ. ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿರ್ತೈತೆ ಅಕ್ಕ. ಹಿಂಗೆ ಮರ್ಯಾದೆ ಇಲ್ದಂಗೆ ನಡ್ಕೊಳಕತ್ತಾಳ. ಮನೆ ಮಠ ಬಂದೇನೆ ನಾನು. ಮತ್ತು ನಾನು ಇನ್ನೂ ಒಂದು ಅರ್ಧ ತಾಸು ಇಲ್ಲೇ ಇರ್ತೀನಿ. ಅಷ್ಟ್ರೊಳಗೆ ಬಂದ್ಲು, ಚಲೋ ಆತು. ಇಲ್ಲ ನನ್ನ ಪಾಡಿಗೆ ನಾವು ಹೋದೆ ಅಂದ್ರೆ ನಾನು ಆಕಿನ ಕರಿಯಾಕಲ್ಲ, ಒಂದು ಫೋನು ಮಾಡೋದಿಲ್ಲ. ಆಕಿಗೆ ಯಾವತ್ತು ಬರ್ಬೇಕನ್ಸತ್ ನಾಯಿಗತ್ತೆ ನನ್ನ ಮನೆ ಮಕ್ಳಿಗೆ ಬರ್ಬೇಕಿ ವಿಚಾರ ಮಾಡು. ಎದಕ್ಕೆ ಹಿಂಗೆ ಅಡ್ಡೂರಿ ಹಾಕತ್ತೀಯ ನೀನ? ನಾಯಿಗತಿ ನನಗೇನು ಹೋಗೋ ಅವಶ್ಯಕತೆ ಇಲ್ಲ. ದುಡಿತೇನೆ ಬೇಕಂದಂಗ, ಪಗಾರ ಬರ್ತೈತಿ. ಆರಾಮಾಗಿರ್ತೇನೆ. ದುಡ್ಡು ಒಂದ ಜೀವನ ಅಲ್ಲ ಮಗಳ, ಅರ್ಥ ಮಾಡ್ಕೊ. ಅಪ್ಪ, ದುಡ್ಡು ಒಂದೇ ಜೀವನ ಅಲ್ಲ ಅಂತ ಯಾರು ಹೇಳಿದ್ದೆ? ದುಡ್ಡೇ ದುನಿಯಾ, ದುಡ್ಡೇ ಜೀವನ. ನಮ್ಮ ಹತ್ರ ದುಡ್ಡಿದ್ರೆ ಎಲ್ಲರೂ ಮರ್ಯಾದೆ ಕೊಡ್ತಾರ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯಾರು ಮರ್ಯಾದೆ ಕೊಡಂಗಿಲ್ಲ. ಒಳಗೆ ಬಾ ಅಂತನೂ ಕರೆಯಂಗಿಲ್ಲ. ಅರ್ಥ ಮಾಡ್ಕೊಪ್ಪ ನೀನು. ಆಯ್ತು. ನಾ ಹೇಳ್ತಾನಲ್ಲ, ಇದ ನಮ್ಮ ಅತ್ತಿನ ಅಂದ್ರೆ ಅಮ್ಮ, ಇದ ಅಮ್ಮನ ನಾ ಕೆಲ್ಸಕ್ಕೆ ಒಂದೇ ದಿನ ಹೋಗೋದು ಎಷ್ಟು ಖುಷಿಯಾಗಿದ್ಲು ಗೊತ್ತೇನು? ಕೆಲಸಕಾರ ಪ್ರೇಮಕಾರ ಸಿಕ್ಕಿದ್ರ ಅವಾಗ ಖುಷಿಯಾಗಿದ್ಲು. ಈಗ ಕೆಲಸ ಮೈ ಮೇಲೆ ಹತ್ತೈತಲ್ಲ, ಈಗ ನನಗೆ ಈ ನಮ್ನಿ ಮಾಡಕತ್ತಾರ ಇವ್ರು. ನಾನ್ ದುಡಿದ್ರೆ ನನ್ನೊಬ್ಬಕಿಗೆ ಇಟ್ಕೋತೀನಿ. ಇವ್ರದೇ ಸಾಲ ಮುಕ್ಕಳ ಇರೋದವು ಹರಿತೇನಲ್ಲಿ ಹೋಗಿ ಗೊತ್ತನ? ಸಾಲದಕ್ಕೆ ಈಕಿ ನಮ್ಮವ್ವ ನಮ್ಮ ಅಕ್ಕನ ಕರ್ಸಕತ್ತಾಳ. ಆಕೆ ಎಲ್ಲ ಹಪ್ಪಳ ಸಂಡಿಗೆ ಮಾಡಿ ಉಪ್ಪಿನಕಾಯಿ ಮಾಡಿ ಜೋರಾಗಿ ಬೆಳೆಯಾಕತ್ತಾಳ. ನಾ ಕೆಲಸ ಬಿಟ್ಟು ಮನ್ಯಾಗ ಕುಂದಿರ್ತೇನೆ ತಡಿ. ನನಗೆ ನೋಡು, ನನಗೆ ಯಾ ಗಂಡ ಮಕ್ಕಳು ತಂದಿತ ಎಲ್ಲದಕ್ಕಿಂತ ನಾನು ಅನ್ಕೊಂಡಿದ್ದಾಗಬೇಕಷ್ಟೇ. ನಾ ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು. ನಾನು ಸ್ವಂತ ಕಾಲ ನಾನು ನಿಂದಿರ್ಬೇಕು. ನನ್ನ ಹತ್ರ ರೊಕ್ಕ ಇರಬೇಕು ಅಷ್ಟೇ. ನೀ ಆಕಿನ ಕರ್ಗ ಬುದ್ಧಿ ಹೇಳ್ಸಿದೆ, ಈಕಿನ ಕರ್ಗ ಬುದ್ಧಿ ಹೇಳ್ಸಿದೆ. ಯಾವಕ್ಕೆ ನನಗೂ ಏನು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಜೀವನ ನನಗೆ ಗೊತ್ತೈತಿ. ಯಾವಕ್ಕೇನು ಬಂದು ನನ್ನ ಜಗದ ಬಾಳೆ ಮಾಡಕತ್ತಿಲ್ಲ. ದೊಡ್ಡ ರೊಕ್ಕ ಇದ್ದವಂಗ ಕೊಟ್ಟು ಮದುವೆ ಮಾಡಿರಿ ಆಕಿನ್ನ. ಆಕಿ ದುಡಿದ್ರು ಬಂತು, ದುಡಿಲಿಲ್ಲ ಅಂದ್ರೂ ಬಂತು. ರೊಕ್ಕ ಇದ್ದವಂಗ ಕೊಟ್ಟು ಮದುವೆ ಮಾಡಿರಿ, ಆದ್ರೂ ದುಡಿತಾ ಇದಾಳ. ನನಗೆ ನಿಮ್ಮ ತಮ್ಮನ ಕಡೆ ಏನೈತಿ? ಏನೂ ಇಲ್ಲ. ಅಂತವ್ ಕೊಟ್ಟು ಲಗ್ನ ಮಾಡಿ ಮತ್ ನಾ ದುಡಿಬೇಕಾ ದುಡಿಬಾರ್ದ? ಅಲ್ಲ, ಎಷ್ಟು ಕೇವಲವಾಗಿ ಮಾತಾಡತಿ ಅಂತಾನ. ಯಾ ನಮ್ನಿ ಬಾಯಿಗೆ ಬಂದಂಗೆ ಮಾತಾಡಕತ್ತಿ ನೀನು ಅಂದ್ಲ. ಶಾಂತ ಅಂದ್ಲ ಫೋನ್ಯಾಗ ನನಗೆ ಹಚ್ಚಿ, ಯವ್ವ ಹಿಂಗೆ ನಾ ಬರುದಿಲ್ಲ, ನಾ ಬಂದು ಮಾತಾಡಿದ್ರೆ ಆಕೇನು ಕಿಮ್ಮತ್ ಕೊಡೋದಿಲ್ಲ, ನಿಮ್ಮ ಮಾತ ಕೇಳಿಲ್ಲ, ಇನ್ನು ನಮ್ಮ ಮಾತು ಕೇಳ್ತಾಳನ. ಹೊಳ್ಳೆ ನನಗೆ ಏನಾರ ಅಂದ್ರೆ ಮತ್ತೆ ನನಗೆ ಅಸಹ್ಯಕತ್ತವ, ಸರಿ ಅನ್ಸಂಗಿಲ್ಲ. ಆಕೆ ಯಾರಿಗೆ ಮರ್ಯಾದೆ ಕೊಟ್ಟು ಗೊತ್ತಿಲ್ಲ ಆಕಿಗೆ. ಆಕಿ ವಿಚಾರ ಆಕಿಗೆ ಬಿಟ್ಟಿದ್ದು ಅಂತ ಅಂದ್ಲಕ್ಕಿ. ಹಂಗೇನು ಅನ್ನೋದಿಲ್ಲ, ಬಾರ್ಲಿ ಅಂತ ಕರೆದ್ರು ನಾ ಬರುದಿಲ್ಲ, ನನ್ನ ಗಂಡ ಬೇಡ ಅಂದಾನ ಅಂದ್ಲಕ್ಕಿ. ಒಳ್ಳೆ ಮರ್ಯಾದಿನ ಕೊಟ್ಟು ಬಿಡ. ಆ ಹುಡುಗಿ ಏನಾರು ಬಂದು ಹೇಳಿದ್ರೆ ಹಿಂಗೆ ಚುಚ್ಚಿ ಮಾತಾಡ್ತಿದ್ದಿ ನೀನು. ಚಲೋ ಆತಕ್ಕೆ ಬರ್ಲಾರದ್ದ. ಬಾ ಅಂತ ಏನು ಕರೆದಿಲ್ಲ. ನಾನು ಸೊಸಿ ಕೌಕವು ಮಾಡಿದ್ದಕ್ಕೆ ಒಂದು ನಮ್ಮನಿ ಸೇರ್ಲಾರ್ದಂಗೆ ಮಾಡ್ತಾಳ್ರಿ ಆಕೆ, ನನಗೆ ಗೊತ್ತು. ಅದಕ್ಕೆ ನೀವು ಅದನ್ನೆಲ್ಲ ಏನು ಮನ್ಸಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನಂಗೆ ಗೊತ್ತೈತಪ್ಪ, ನಾನು ನಾಳೆ ಬಂಗಾರದಂತವ ಏನೋ ಒಂದು ಸಣ್ಣ ಪುಟ್ಟ ಸಾಲಾಗೆಲ್ಲ ಮಾಡ್ಕೊಂಡಿರ್ಬೋದು. ಅದು ಹಂಗೆ ಹೆಣ್ಮಕ್ಳು ಅಂತೇಳಿ ಕೆಟ್ಟದಾಗಿ ನಡ್ಕೊಳವಲ್ಲ ಅಂತೇಳಿ ನಂಗೆ ಗೊತ್ತೈತಿ. ನಾ ಮಾತ್ರ ಯಾರು ಹರಿಬ್ರಹ್ಮ ಹೇಳಿದ್ರು ನಾನು ನಂಬುದಿಲ್ಲ ರೀ. ನೀವು ಅದೆಲ್ಲ ಏನು ತಲೆ ಕೇಳಿಸ್ಕೊಬೇಡ್ರಿ. ಅಲ್ಲ, ನೀವು ಯಾಕೆ ಯಾವಾಗಲೂ ನಿಮ್ಮ ಸೊಸಿ ಮ್ಯಾಗ ಯಾಡ್ನೇ ತಿಳ್ಕೊತೀರಿ, ಅಕ್ಕಿ ಮ್ಯಾಗ ಅನುಮಾನ ಪಡ್ತೀರಿ? ಅಲ್ಲ ಅಂದ್ರೆ ನೀವು ಹೇಳೋದೇನ್ರಿ? ಗಿರ್ಜಾ, ಓ ಬರ್ರಿ ಒಳಗೆ ಬರ್ರಿ. ಆರಾಮದಿಲ್ಲಕ್ಕರ? ಹಾಂ, ಆರಾಮದೇನು ನೋಡ್ರಿ. ಅಲ್ಲ, ಇದಕ್ಕಿದ್ದಂಗೆ ಏನಾರ ಅರ್ಜೆಂಟ್ ಕೆಲಸ ಇತ್ತನ್ರಿ? ಅಲ್ಲ ಅಂದ್ರೆ ಫೋನ್ನಾಗ ಏನು ಹೇಳಿಲ್ಲಲ್ಲ, ಅದಕ್ಕೆ. ಗಿರ್ಜಾನು ನನಗೇನು ಹೇಳಿಲ್ಲ ನೀವು ಬರ್ತೀರಿ ಅಂತ. ಯಾಕ್ರಿ, ನಾವು ಬಂದಿದ್ದೇನು ಮನ್ಸಿಗೆ ಬರಲಿಲ್ಲ ನಿಮ್ಗೆ? ತೋತಾ ಇಲ್ರಿಪ್ಪ, ಹಾಗೆಲ್ಲ ಏನಿಲ್ಲ. ಅಂದ್ರೆ ಬರೋದು ವಿಚಾರ ಗೊತ್ತಿದ್ದಿಲ್ಲ ಅಂದೆ. ಆರಾಮದಿರಲ್ರಿ ನೀವು? ಹಾಂ, ಆರಾಮದೇನ್ರಿ. ಯಾಕೆ ಮಗಳನ್ನ ನೋಡಂಗಾತ? ಏನೋ ನನ್ನ ಮಗಳು ಯಾಕೋ ಒಂಥರ ಕಷ್ಟದಾಗ ಐತೇನ ಅನ್ನೋ ಹಂಗೆ ಒಂಥರ ಮನ್ಸಿಗೆ ಭಾಸ ಆತು. ಯಾಕಂತ ಗೊತ್ತಿಲ್ಲ, ಕನಸ್ನಾಗೆಲ್ಲ ಅದೇ ಬರಾಕತ್ತಿತ್ತು. ಅದಕ್ಕೆ ನನ್ನ ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದು ನೋಡ್ರಿ ಸೀದಾ. ಕಷ್ಟ ನಿಮ್ಮ ಮಗಳಿಗೆ ಅಂತ ಕಷ್ಟ ರೀ? ಆರಾಮಾಗೆ ಅದಾಳಲ್ಲ. ಇಲ್ಲಿ ಯಾರಿಗೆ ಕಷ್ಟ ಏನಾಗಿಲ್ರಿ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನಪ್ಪ ಅಂದಂಗೆ ಇವರು ನಿಮ್ಮ ಮಗಳ ಅತ್ತಿಯರಲ್ರಿ? ಆರಾಮದಿರಲ್ರಿ? ಹ್ಞೂನವ್ವ ಆರಾಮದೇನಿ. ಅಂದಂಗೆ ನಮ್ಮ ಗಿರ್ಜಿಯಲ್ಲಿ ಕಾಣುವಳ್ಳಲ್ರಿ, ಸುದ್ದಿನೇ ಇಲ್ಲ. ಆದಾಳ ಒಳಗದಾಳ, ಕರಿತೇನೆ ಹೇಳ್ರಿ. ಗಿರ್ಜಾ, ಅವ್ವ ಅಪ್ಪ ಆರಾಮದಿರಿ? ಯಾವಾಗ ಬಂದ್ರಿ? ಹ್ಞೂನವ್ವ ಆರಾಮದೇನಿ. ಹ್ಞೂನ ಆರಾಮದೇನಿ ನೋಡಿ ಗಿರ್ಜಿ. ಯಾಕೆ ಸ್ವರ್ಗೆ ಬಿಟ್ಟಿಯಲ್ಲ? ಮಕ್ಕ ಅನ್ನೋದು ಯಾಕೆ ಬಾಡ್ದಂಗೆ ಆಗೈತಿ? ಹೊಡ್ತುಂಬ ಚಂದಾಗಿ ತಿಂದು ಚಂದಾಗಿರು, ಚಿಂತೆ ಮಾಡಕ್ಕೆ ಹೋಗ್ಬೇಡ. ಕೆಲಸ ಭಾಳ ಆಗೈತೇನು ಮತ್ತೆ? ಓಯ್ ಸುಮ್ಮನಿರು, ಯಾಕೆ ಮಾತಾಡಕತ್ತಿ? ತಾತ ಅವ ನಾನು ಊಟ ಮಾಡಿಲ್ಲ ಅಂತ ಯಾರಂದ್ರೆ ನಿಂಗೆ? ನನಗೇನು ಕೆಲಸ ಭಾಳ ಆಗಿಲ್ಲ, ಆರಾಮಾಗಿ ಅದೀನಿ ನಾನು. ನೀ ಹಾಗೆಲ್ಲ ಏನು ತಿಳ್ಕೊಬೇಡ್ವೆ, ಆರಾಮದೇನಿ ನಾನು. ಆಯ್ತು ಆರಾಮದಿಯಲ್ಲ ಒಟ್ಟಿಗೆ. ತಗೊಳ್ಳಿ ಪಳಾರ, ಅಡುಗೆ ಮಾಡ್ಕೊಂಬರಕ್ಕೆ ಆಗ್ಲಿಲ್ಲವ, ಅದಕ್ಕೆ ಇಲ್ಲೇ ಹೊರಗಿನ ಪಳಾರನ ತಂದೆ. ಇರ್ಲಿ ಬಿಡವ. ಅವ ಅಪ್ಪ ಬರ್ರಿ, ಕೆಕ್ಕಲ್ ಕತ್ಕೊ ಬರ್ರಿ. ನಡಿವಾ. ಚಾ ಕುಡಿದ್ರೇನ್ರಿ ಅಕ್ಕಾರ? ಹ್ಞೂ ರೀ, ಚಾ ಕುಡಿದು ಕುಂತಿದ್ದೆ.
ಅದು ಯಾಕೆ ಏನು ನಮ್ಮ ಗಿರ್ಜಿಗೆ ಭಾಳ ಇಲ್ಲೇ ಕೆಲಸ ಹೆಚ್ಚಾಗೈತಿ, ಮನೆ ಮಂದಿ ಭಾಳ ಆಗ್ಯಾರಲ್ಲ, ಅದಕ್ಕೆ ಹಂಗೆ ಕೇಳಿದೆ. ನೀವು ಹಂಗೆಲ್ಲ ಏನು ತಿಳ್ಕೊಬೇಡ್ರಿ. ಮತ್ತು ನಾವು ಬಂದು ಇಲ್ಲಿ ಇದ್ದಿದ್ದಕ್ಕೆ ಕೆಲಸ ಭಾಳ ಆಗೈತೇನ ಅಂತ ಕೇಳಿದ್ಲು ಮಗಳಿಗೆ ಅಂತ ಹಿಂಗೆಲ್ಲ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿಪ್ಪ. ಏನು ಮತ್ತು ಅದಕ್ಕೆ ಹೇಳಕತ್ತೀನಿ, ಕೆಲಸ ಸ್ವಲ್ಪ ಮಂದಿ ಜಾಸ್ತಿ ಆದಂಗೆ ಕೆಲಸ ಇರ್ತೈತಿ, ಅದಕ್ಕೆ ನಾವೆಲ್ಲ ಚಿಂತೆ ಮಾಡೋರಲ್ಲ. ನೀವು ಅದ್ರ ಬಗ್ಗೆ ಏನು ಕಾಳಜಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಅಂದಂಗೆ ಏನೋ ಮನೆ ಸಿಕ್ಕಿಲ್ಲ ಅಂತಿದ್ರೆ ಸಿಕ್ತನ್ರಿ ಮನೆ ಹುಡ್ಕಾಕತ್ತಾರ್ರಿ. ಅಲ್ಲ ಮನೆ ಸಿಕ್ತಂದ್ರೆ ಫಸ್ಟ್ ಫೋನ್ ಹಚ್ಚಿ ನಿಮಗೆ ಹೇಳ್ತೇವೆ ತಗೋರಿ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲ ಮನೆ ಸಿಕ್ತಾ ಬಿಡ್ತಾ ಅಂತೇಳಿ ನಿಮ್ಮ ಮಗಳು ಏನು ಹೇಳಿಲ್ಲನ್ರಿ? ಇಲ್ಲಪ್ಪ, ನಾನು ಆಕಿನ ಕೇಳಿಲ್ಲ. ಅಲ್ಲಿ ಹಿಂಗೆ ಯಾಕಂತೀರಿ ನೀವು? ನಾ ಏನು ಕೇಳಿಲ್ಲ. ಯಾಕಂದ್ರೆ ಮತ್ತೆ ಕೆಲಸ ಜಾಸ್ತಿ ಆಗೈತಿ, ನನಗೆ ತ್ರಾಸ ಆಗತೈತಿ ಅಂತ ಹೇಳ್ದಕ್ಕೆ, ಕೆಲಸ ಜಾಸ್ತಿ ಆಗಿದ್ದು ಹೇಳ್ದಕ್ಕೆ ಮನೆ ಸಿಕ್ಕೈತಿಲ್ಲ ಅಂತ ಹೇಳಿಲ್ಲ ನಾ ಅಂತ ಕೇಳಿದೆ ಅಷ್ಟೇ, ಮತ್ತೇನಿಲ್ಲ. ನೀವು ಅದ್ರ ಬಗ್ಗೆ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ರಿಪ್ಪ, ಪಾಪ ಆಕೆ ಏನು ಬಾಯಿ ಬಿಡೋದಿಲ್ಲ. ಇಲ್ಲಿ ಇಷ್ಟು ಏನು ಬೇಕಾದ ಕೆಲಸ ಆಗಲಿ ತ್ರಾಸಾಗಲಿ ಏನು ಬೇಕಾದಿರಲಿ ಆಕೇನು ಬಾಯಿ ಬಿಡೋದಿಲ್ಲ. ನೀವು ಹಾಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಪಾಪ. ಈಗ ನೋಡ್ರಿ ನಿಮ್ಮ ಮಗಳು ಹೊಲ ನನಗೆ ಪಾಲ್ಗಡಿ ಬೇಕೇ ಬೇಕು, ಆಸ್ತಿ ಒಳಗೆ ನನಗೆ ಅರ್ಧ ಬೇಕೇ ಬೇಕಂತೇನೋ ಜಗಳ ತೆಗ್ದಾಳಂತ. ಅದನ್ನೂ ಆತ ನನಗೆ ಹಂಗೆ ಹೇಳ್ಕೊಳ್ಳೋದು, ನನ್ನ ಮುಂದೆ ನನಗೆ ಬೇಸರ ಆಗೈತೆ ಅನ್ನೋದು, ಬೈಯೋದು, ನಿಮ್ಗೇನ್ರ ಅನ್ನೋದು ಇಂಥವೆಲ್ಲ ಮಾಡೋದೇ ಇಲ್ಲಕ್ಕೆ, ಹೇಳಕ್ಕೆ ಹೋಗೋದಿಲ್ಲಕ್ಕೆ. ಏನ ಇದನ್ನೆಲ್ಲ ನಿಮ್ಮ ಮುಂದೆ ಹೇಳೋಣ? ಇಲ್ಲ ನನಗೆ ಬೇರೆಯವರಿಂದ ಗೊತ್ತಾಗಿದ್ದೆ. ಅಂದ್ರೆ ಬೇರೆದವ್ರ ಮುಂದೆ ಹೇಳಾಳಕ್ಕೆ, ಅದಕ್ಕೆ ನಿಮಗೆ ಗೊತ್ತಾಗೈತದ ವಿಚಾರ. ಆಕಿನೇ ಹೇಳಂತ ಹೆಂಗಂತೀರಿ? ಈ ಜಗಳ ಮನ್ಯಾಗ ಹಾಕಿರ್ತಾವಲ್ಲ, ಈ ಕೇಳಿಸ್ಕೊಂಡಿರ್ತಾರೆ ನೋಡ್ರಿ ಹಳ್ಳ್ಯಾಗ ಮಂದಿ, ತಡಕಿರೋದಿಲ್ರಿ ದೌಡ್ ನಮ್ಮ ಕಿವಿಗೆ ಯಾವಾಗ ಹಾಕ್ಲೆ ನಿಮ್ಮ ಕಿವಿಗೆ ಯಾವಾಗ ಹಾಕ್ಲೆ ಅಂತಿರ್ತಾರೆ. ಹಾಗಾಗಿ ಈಗ ಬರೋ ಮುಂದೆ ದಾರ್ಯಾಗ ಭೇಟಿಯಾಗಿ ಒಂದಿಬ್ರು ಯಾರ ಹೆಣ್ಮಕ್ಳು ಮಾತಾಡ್ಕೊಂತ ಅಂದಿದ್ದದು ವಿಚಾರ. ಅಂದ್ರೆ ದಾರಿ ಉಂಟ ನಮ್ಮ ಮನೆ ವಿಚಾರನ ಪಂಚಾಯತಿ ಮಾಡ್ಕೊಂತ ಬಂದಿರೇನ್ರಿ? ಇಲ್ಲ ಇಳಿದ್ ಗುಟ್ಲೆ ಗೊತ್ತಲ್ಲ ಅವ್ರಿಗೆ ನಾವು ನೀವು ಬೀಗ್ರ ಅಂತೇಳಿ. ಹಂಗಾಗಿ ಏನು ಮಗಳಿಗೆ ಕಿರಿಕಿರಿ ಆಗಕತ್ತೈತಿಲ್ಲೇ, ಮಗಳ ಜಗಳದ ಸಲುವಾಗಿ ಬಂದಿರೇನ್ರಿ ಅಂದ್ರ, ಯಾಕ್ರಿ ಏನಾಯ್ತು ಅಂತದೇನಾಗೈತಿ ಅಂದೆ ಒಮ್ಮಿಂದೊಮ್ಮಕ್ಕ. ಅನ್ನತ್ಲೆ ಇಲ್ರಿ ನಿಮ್ಮ ಮಗಳಿಗೆ ಹಿಂಗಾಗ್ತೈತಲ್ಲ, ಆಸ್ತಿ ಬೇಕಂತ ಗಂಟು ಬಿದ್ದಾರ ಗೊತ್ತಿಲ್ಲನ್ರಿ ನಿಮ್ಗೆ ಅಂದ್ರು. ಅವಾಗ ಗೊತ್ತು ನೋಡ್ರಿ ನನಗೆ ಹಿಂಗೆಲ್ಲ ಐತಿ ಅಂತೇಳಿ. ಹಿಂಗೆಲ್ಲ ಐತಿ ಅಂತ ಅವ್ರು ಅಂದ್ರನ್ರಿ. ಒಟ್ನಾಗ ಮಂದಿ ಬಾಯಿ ಸುಮ್ಮನೆ ಇರಂಗಿಲ್ಲ ಬಿಡ್ರಿ ಅಲ್ಲ. ಯಾರ ಮನಿದು ವಿಚಾರ ಇದು ಯಾರ ಮಂದಿ ಹೇಳಲೆ ಹೆಂಗೆ ಆಡ್ಕೊಲೆ ಅಂತಿರ್ತಾರೆ ನೋಡ್ರಿ. ಅಂದ್ರೆ ಈಗ ನೀವು ನಿಮ್ಮ ಮಗಳ ಜಗಳ ಆಗೈತಲ್ಲ ಅದನ್ನ ಕೇಳಾಕಂತೇಳಿ ಅರ್ಧ ಮುದ್ದಾಂ ಬಗೆಹರ್ಸಕ್ಕಂತೇಳಿ ಬಂದಿರಿ. ಆಯ್ತು ತೋತ ಇಲ್ರಿಪ್ಪ, ನೀವು ಹಂಗೆಲ್ಲ ಯಾಕೆ ವಿಚಾರ ಮಾಡ್ತೀರಿ? ತಡ್ರಿ ಕೈಕಾಲು ಮರಿ ತಗೊಂಡ್ಬರ್ತೇನೆ.